ಹಾಯ್, ಇವತ್ತು ನಾಟಿ ಸ್ಟೈಲಲ್ಲಿ ಮಟನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ 2 ಕಲರಲ್ಲಿ ಮಾಡ್ಕೋಬಹುದು, ರೆಡ್ ಕಲರ್ ಮತ್ತೆ ಗ್ರೀನ್ ಕಲರಲ್ಲಿ. ನಾನಿವತ್ತು ಗ್ರೀನ್ ಕಲರಲ್ಲಿ ಮಟನ್ ಚಾಪ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಈ ಗ್ರೀನ್ ಕಲರಲ್ಲಿ ಮಟನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ರುಬ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಮಸಾಲೆನೆಲ್ಲ ಹುರ್ಕೋಬೇಕು. ಒಂದು ಕಡಾಯಿಗೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ ನಂತರ 1 ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ನಂತರ 1 ಗಡ್ಡೆ ಬೆಳ್ಳುಳ್ಳಿನೂ ಸಹ ಸಿಪ್ಪೆ ಬಿಡಿಸಿ ಹಾಕ್ಕೊಂಡು, 1 ಇಂಚಿನಷ್ಟು ಶುಂಠಿ, 5-6 ಲವಂಗ, 1 ಇಂಚ್ ಚಕ್ಕೆ, ಅರ್ಧ ಸ್ಪೂನ್ನಷ್ಟು ಕಾಳುಮೆಣಸು, ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸು. ಕಾಳುಮೆಣಸು ಮತ್ತು ಹಸಿಮೆಣಸನ್ನು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನಂತರ ಇವಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾಗಿದ್ದ ನಂತರ 1 ಸ್ಪೂನ್ನಷ್ಟು ಧನಿಯಾ, 1/4 ಸ್ಪೂನ್ನಷ್ಟು ಗಸಗಸೆ ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಘಮ ಬರುವವರೆಗೂ ಹುರ್ಕೋಬೇಕು. ನಂತರ 2 ಸ್ಪೂನ್ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ಸಹ ಹಾಕ್ಕೋಬಹುದು. 1 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನಂತರ 1/4 ಕಟ್ಟನಷ್ಟು ಪಾಲಕ್ ಸೊಪ್ಪು, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, ಇವು 3 ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪಾಲಕ್ ಸೊಪ್ಪೆಲ್ಲ ಬಾಡೋ ತನಕ ಇದನ್ನು 1-2 ನಿಮಿಷ ಚೆನ್ನಾಗಿ ಹುರ್ಕೊತೀನಿ. ಪಾಲಕ್ ಸೊಪ್ಪಿನ ಎಲೆಗಳನ್ನಷ್ಟೇ ಹಾಕ್ಕೊಂಡಿದ್ದೀನಿ, ದಂಟುಗಳನ್ನು ಹಾಕ್ಕೊಂಡಿಲ್ಲ. ನೋಡಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು 1/4 ಸ್ಪೂನ್ನಷ್ಟು ಅರಶಿನ, 1 ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಉಪ್ಪನ್ನು ಸೇರಿಸಿ ರುಬ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಿಷ್ಟನ್ನು ಇವಾಗ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡ್ತೀನಿ. ಪೂರ್ತಿ ತಣ್ಣಗಾಗಿದ್ದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಫೈನಾಗಿ ರುಬ್ಕೋಬೇಕು. ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ, ಸ್ವಲ್ಪ ಕಸೂರಿ ಮೇಥಿ ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಅರ್ಧ ಈರುಳ್ಳಿನೂ ಸಹ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ನಾನಿಲ್ಲಿ ತೋರಿಸ್ತಾ ಇರುವಂಥ ಕ್ವಾಂಟಿಟಿ ಎಲ್ಲ ಅರ್ಧ kg ಮಟನ್ಗಾಗುವಷ್ಟು. ನೀವೇನಾದರೂ 1 kg ಮಟನ್ನಲ್ಲಿ ಮಟನ್ ಚಾಪ್ಸ್ನ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ನಾನು ತೋರಿಸಿದ ಕ್ವಾಂಟಿಟಿನೇ ಡಬಲ್ ಅಷ್ಟು ಹಾಕ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಅರ್ಧ kg ಮಟನ್ ಸಹ ಹಾಕಿಬಿಟ್ಟು ರುಚಿಗೆ ಬೇಕಿರುವಷ್ಟು ಉಪ್ಪು, ಸ್ವಲ್ಪ ಅರಶಿನನೂ ಸಹ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೋಬೇಕು. ನಂತರ ರುಬ್ಕೊಳ್ಳೋದಕ್ಕೆ ಅಂತ ಹುರಿದಿಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಪೂರ್ತಿ ತಣ್ಣಗಾಗಿದೆ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಸ್ಮೂತಾಗಿ ರುಬ್ಕೋಬೇಕು. ಸ್ಮೂತಾಗಿ ರುಬ್ಕೊಂಡಿದ್ದ ಮಸಾಲೆನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀವಲ್ಲ ಆ ಮಟನ್ ಜೊತೆಗೆ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನು ಸೇರಿಸ್ಕೋಬೇಕು. ಇದು ಮಟನ್ ಚಾಪ್ಸ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ. ಅನ್ನದ ಜೊತೆಗೆ, ಇಡ್ಲಿ ಜೊತೆಗೆ, ಮುದ್ದೆ ಜೊತೆಗೆ ತಿನ್ನೋದಕ್ಕಾಗಿದ್ದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬೋದು. ಅದೇ ರೊಟ್ಟಿ, ಚಪಾತಿ ಜೊತೆಗೆ ತಿನ್ನೋದಾಗಿದ್ದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಥಿಕ್ನೆಸ್ ನೋಡಿಕೊಂಡು ನಿಮಗೆ ಯಾವ ರೀತಿ ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2-3 ವಿಷಲ್ ಹಾಕ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾದಂಥ ಸೂಪರ್ ಆದಂಥ ಮಟನ್ ಚಾಪ್ಸ್ ರೆಡಿ. ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಹೊಗೆ ಬರ್ತಾ ಇದೆ ಅಲ್ಲ, ನೋಡಿದ್ರೇ ಆಹಾ ತಿನ್ಬೇಕಂತ ಅನ್ನಿಸ್ತಾ ಇದೆ. ತುಂಬ ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನಮ್ಮ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.